ಟ್ರಾಫಿಕ್ ಕಿರಿಕಿರಿ ತಡೆಯೋಕೆ ಸರ್ಕಾರದ ಬಿಗ್ ಪ್ಲಾನ್. ಗಂಟೆಗಟ್ಟಲೆ ರಸ್ತೆಯಲ್ಲೇ ನಿಲ್ಲೋದು ತಪ್ಪುತ್ತೆ. ಏನಿದು ಯೋಜನೆ? ಎಲ್ಲಿಂದ ಎಲ್ಲಿಯವರೆಗೆ? ಎಷ್ಟು ವೆಚ್ಚದಲ್ಲಿ ನಡೆಯುತ್ತೆ ಪ್ರಾಜೆಕ್ಟ್? ಎಷ್ಟು ವರ್ಷ ಬೇಕು ಕಂಪ್ಲೀಟ್ ಆಗೋಕೆ? ಬೆಂಗಳೂರು ನಗರದ ಹೆಬ್ಬಾಳ ಸಮೀಪದ ಎಸ್ಟಿಂ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ 16.745 ಕಿಲೋಮೀಟರ್ ಉದ್ದದ ಅವಳಿ ಭೂಗತ ವಾಹನ ಸುರಂಗ ಮಾರ್ಗ ಅಂದರೆ ಟ್ವಿನ್ ಟ್ಯೂಬ್ ಟನಲ್ ನಿರ್ಮಾಣ ಕಾಮಗಾರಿಗೆ 2 ಹಂತಗಳಲ್ಲಿ ಟೆಂಡರ್ ಕರೆಯಲು ಸಚಿವ ಸಂಪುಟವು ಒಪ್ಪಿಗೆ ಸೂಚಿಸಿದೆ. 2 ಪ್ಯಾಕೇಜ್ಗಳಲ್ಲಿ ಯೋಜನೆಗೆ ಪ್ಲಾನ್. ಸುರಂಗ ರಸ್ತೆಯನ್ನ ನಿರ್ಮಾಣ, ನಿರ್ವಹಣೆ ಮತ್ತು ಹಸ್ತಾಂತರ ಅಥವಾ ಹೈಬ್ರಿಡ್ ಅನ್ಯೂಟಿ ಮಾಡೆಲ್ ಆಧಾರದಲ್ಲಿ ಕೈಗೆತ್ತಿಕೊಳ್ಳಬೇಕು ಎಂಬುದರ ಕುರಿತು ಅಂತಿಮ ನಿರ್ಧಾರ ಪಡೆಯುವ ಅಧಿಕಾರವನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನೀಡಲು ಸಚಿವ ಸಂಪುಟ ಸಮ್ಮತಿಸಿದೆ. ಸುರಂಗ ರಸ್ತೆ ನಿರ್ಮಾಣಕ್ಕೆ 17,780.13 ಕೋಟಿ ರೂಪಾಯಿಗಳಷ್ಟು ಖರ್ಚಾಗಬಹುದು ಎಂದು ಅಂದಾಜಿಸಲಾಗಿದ್ದು, ಇದಕ್ಕಾಗಿ ಪ್ಯಾಕೇಜ್ 1ರಲ್ಲಿ ಹೆಬ್ಬಾಳದ ಎಸ್ಟಿಂ ಮಾಲ್ ಜಂಕ್ಷನ್ನಿಂದ ಫ್ರೀಡಂ ಪಾರ್ಕ್ ವರೆಗೆ 8.748 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣಕ್ಕೆ 8,814.78 ಕೋಟಿ ರೂಪಾಯಿ ಹಾಗೂ ಪ್ಯಾಕೇಜ್ 2ರಲ್ಲಿ ಫ್ರೀಡಂ ಪಾರ್ಕ್ನಿಂದ ಸಿಲ್ಕ್ ಬೋರ್ಡ್ ವರೆಗೆ 8.748 ಕಿಲೋಮೀಟರ್ ಸುರಂಗ ನಿರ್ಮಾಣಕ್ಕೆ 8,965.35 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಮಾಡಲು ಸಚಿವ ಸಂಪುಟ ಸಭೆಯು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 40 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣಕ್ಕೆ 40,000 ಕೋಟಿ ರೂಪಾಯಿ. ಇನ್ನು ಪೂರ್ವ ಪಶ್ಚಿಮ ಕಾರಿಡಾರ್ ಮತ್ತು ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ 40 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣಕ್ಕೆ 40,000 ಕೋಟಿ ರೂಪಾಯಿ ವೆಚ್ಚವನ್ನ ಅಂದಾಜು ಮಾಡಲಾಗಿದೆ. ಈ ಯೋಜನೆಗೆ ಬಿಬಿಎಂಪಿಯು 19,000 ಕೋಟಿ ರೂಪಾಯಿ ಸಾಲ ಪಡೆಯಲು ರಾಜ್ಯ ಸರ್ಕಾರ ಭರವಸೆ ನೀಡಿದೆ. ಹೆಬ್ಬಾಳದ ಎಸ್ಟಿಂ ಮಾಲ್ನಿಂದ ಸಿಲ್ಕ್ ಬೋರ್ಡ್ ವರೆಗಿನ ಸುರಂಗ ರಸ್ತೆ ನಿರ್ಮಾಣಕ್ಕೆ ತಗುಲುವ ವೆಚ್ಚವನ್ನ 60% ಅನುಪಾತದಲ್ಲಿ ಭರಿಸಲಾಗುತ್ತದೆ. ಕಾಮಗಾರಿಯ ಗುತ್ತಿಗೆ ಪಡೆದ ಕಂಪನಿಯು 60% ಮತ್ತು ಬಿಬಿಎಂಪಿಯು 40% ವೆಚ್ಚ ಭರಿಸಲಿದೆ. ಪ್ರವೇಶ ನಿರ್ಗಮನ ದ್ವಾರಕ್ಕೆ 800 ಕೋಟಿ ರೂಪಾಯಿ. ಬಿಬಿಎಂಪಿಯು ವಿಜಿಎಫ್ ಪಾಲುದಾರಿಕೆಯ 40% ಮೊತ್ತವನ್ನು ಸುರಂಗ ರಸ್ತೆ ನಿರ್ಮಾಣದ ಟೆಂಡರ್ ಪಡೆಯುವ ಸಂಸ್ಥೆಗೆ ಪಾವತಿಸಲಿದ್ದು, ಹೀಗಾಗಿ ಪಾಲಿಕೆಯು ತನ್ನ ಪಾಲಿನ 9,303.66 ಕೋಟಿ ರೂಪಾಯಿಗಳನ್ನು ಭರಿಸಲು ಹುಡ್ಕೋ ಸಂಸ್ಥೆಯಿಂದ 8.95% ಬಡ್ಡಿ ದರದಲ್ಲಿ ಸಾಲ ಪಡೆಯಲು ಸರ್ಕಾರ ಅನುಮೋದನೆ ನೀಡಿದೆ. ಸುರಂಗ ರಸ್ತೆಯ ಪ್ರವೇಶ ಮತ್ತು ನಿರ್ಗಮನ ದ್ವಾರಕ್ಕೆ ಅಗತ್ಯವಿರುವ ಭೂಮಿಯ ಸ್ವಾಧೀನಕ್ಕೆ 800 ಕೋಟಿ ರೂಪಾಯಿ ಹಾಗೂ ಮೂಲ ಸೌಕರ್ಯಗಳ ಸ್ಥಳಾಂತರಕ್ಕೆ 150 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ. ಇದಕ್ಕೂ ಸಹ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆತಿದೆ. ಎಷ್ಟು ತಿಂಗಳಲ್ಲಿ ಯೋಜನೆ ಪೂರ್ಣ? ಸತತ ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಿರುವ ವಾಹನ ಸವಾರರಿಗೆ ಅನುಕೂಲವಾಗಲೆಂದು ರಾಜ್ಯ ಸರ್ಕಾರವು ಈ ಯೋಜನೆಯನ್ನ ಪರಿಚಯಿಸಲು ಮುಂದಾಗಿದೆ. ಅವಳಿ ಭೂಗತ ವಾಹನ ಸುರಂಗ ಮಾರ್ಗವು ಒಟ್ಟು 33.490 ಕಿಲೋಮೀಟರ್ ಇರಲಿದೆ. ಟನಲ್ ಬೋರಿಂಗ್ ಯಂತ್ರವು ವರ್ಷದಲ್ಲಿ 2 ಕಿಲೋಮೀಟರ್ ಮಾತ್ರ ಕೊರೆಯುವ ಸಾಮರ್ಥ್ಯ ಹೊಂದಿದೆ. ಹೀಗಾಗಿ 8 ಸುರಂಗ ಕೊರೆಯುವ ಯಂತ್ರಗಳನ್ನು ಬಳಸಿಕೊಂಡು 26 ತಿಂಗಳಲ್ಲಿ ಸುರಂಗ ಕೊರೆಯುವುದನ್ನು ಪೂರ್ಣಗೊಳಿಸಲು ಹಾಗೂ 12 ತಿಂಗಳಲ್ಲಿ ನಿರ್ಮಾಣ ಯೋಜನೆಯನ್ನ ಮುಗಿಸಲು ಉದ್ದೇಶಿಸಲಾಗಿದೆ. ಒಟ್ಟಾರೆ ಯೋಜನೆ ಪೂರ್ಣಗೊಳ್ಳಲು 38 ತಿಂಗಳುಗಳು ಬೇಕಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.